ಪ್ರೀತಿಯ ವಿದ್ಯಾರ್ಥಿ ಮಿತ್ರರನ್ನು ಈ ತರಗತಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರಶ್ನೆಯೊಂದಿಗೆ ಇವತ್ತಿನ ತರಗತಿಯನ್ನು ಪ್ರಾರಂಭಿಸುವ. ಪ್ರಶ್ನೆ ತಮ್ಮ ಎದುರಿಗಿದೆ. ಪ್ರಶ್ನೆ: ಕರ್ಣ AC ಸಮ 6 ಸೆಂಟಿಮೀಟರ್, ಕರ್ಣ BD ಸಮ 8 ಸೆಂಟಿಮೀಟರ್ ಇರುವ ABCD ವಜ್ರಾಕೃತಿ ರಚಿಸಿ. ಇಲ್ಲಿ ಕರ್ಣಗಳನ್ನೇ ಕೊಟ್ಟಿದ್ದಾರೆ. ನಾವು ಮೊದಲು ಮಾಡಿಕೊಳ್ಬೇಕಾದದ್ದು ಇದಕ್ಕೆ ಸಂಬಂಧಪಟ್ಟ ಒಂದು ಕರಡು ಚಿತ್ರ ಬಿಡಿಸಿ ನಂತರ ರಚನೆಯನ್ನು ಮಾಡಬೇಕು. ಮೇಲೆ ಇದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಒಂದು ಕಚ್ಚಾ ಚಿತ್ರ, ಕರಡು ಚಿತ್ರವನ್ನು ಮಾಡಿಕೊಳ್ಬೇಕು. ABCD ಎಂಬುದು ಒಂದು ವಜ್ರಾಕೃತಿ. ಯಾವುದೇ ಬಾಹುಗಳನ್ನು ನೀಡಿಲ್ಲ, 2 ಕರ್ಣಗಳನ್ನು ನೀಡಿದ್ದಾರೆ. AC ಕರ್ಣ 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, BD ಕರ್ಣ 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ನಾವು ಮೊದಲೇನು ಮಾಡಬೇಕಂದ್ರೆ ಯಾವುದಾದ್ರೂ ಒಂದು ಕರ್ಣವನ್ನು ಉಪಯೋಗಿಸಿಕೊಂಡು ಒಂದು ಪಾದವನ್ನು ರಚನೆ ಮಾಡಬೇಕು. ಈಗ ನಾನು AC 6 ಸೆಂಟಿಮೀಟರ್ನ ಪಾದವನ್ನು ರಚಿಸ್ತೇನೆ. AC 6 ಸೆಂಟಿಮೀಟರ್. ಕರ್ಣಗಳನ್ನು ಮಾತ್ರ ಕೊಟ್ಟದ್ದು, ಯಾವುದೇ ಬಾಹುಗಳನ್ನು ನೀಡಿಲ್ಲ. ಈಗ ನಾವು ಹೀಗೆ ರಚನೆ ಮಾಡ್ಬೋದಂದರೆ ACಗೆ ಲಂಬಾರ್ಧಕ ರಚಿಸಬೇಕು. A ಇಂದ Cಗಿರುವ ದೂರ 6 ಸೆಂಟಿಮೀಟರ್. ನೀವು ಕೈವಾರದಲ್ಲಿ 6 ಸೆಂಟಿಮೀಟರ್ನ ಅರ್ಧಕ್ಕಿಂತ ಜಾಸ್ತಿ ತ್ರಿಜ್ಯ ತೆಕ್ಕೊಂಡು 3-3.5 ಸೆಂಟಿಮೀಟರ್ಗಳಷ್ಟು ತೆಕ್ಕೊಂಡು ACಯ ಅರ್ಧಕ್ಕಿಂತ ಜಾಸ್ತಿ ತ್ರಿಜ್ಯವನ್ನು ತೆಕ್ಕೊಂಡು Aಯನ್ನು ಕೇಂದ್ರವಾಗಿಟ್ಟು 1, 2, Cಯನ್ನು ಕೇಂದ್ರವಾಗಿಟ್ಟು 1, 2 ಕಂಸಗಳನ್ನು ರಚಿಸಿ. AC ಎಂಬುದು 6 ಸೆಂಟಿಮೀಟರ್ ಇದೆ. ಕೈವಾರದಲ್ಲಿ 6ರ ಅರ್ಧ 3ಕ್ಕಿಂತ ಜಾಸ್ತಿ ತ್ರಿಜ್ಯವನ್ನು ತೆಕ್ಕೊಂಡು 1, 2, 3, 4 ಕಂಸಗಳನ್ನು ರಚಿಸಿದ ಮೇಲೆ ಇವೆರಡನ್ನು ಸೇರಿಸಿ ಸ್ಕೇಲ್ನ ಸಹಾಯದಿಂದ ಇವೆರಡನ್ನು ಸೇರಿಸಿ ಈ ಮಧ್ಯ ಬಿಂದುವಿಗೆ O ಅಂತ ಹೆಸರು. ಈಗ ನಿಮಗೆ ಇನ್ನೊಂದು ಕರ್ಣ ಗೊತ್ತಿದೆ, 8 ಸೆಂಟಿಮೀಟರ್. ವಜ್ರಾಕೃತಿಯಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತದೆ ಎಂಬ ವಜ್ರಾಕೃತಿಯ ಲಕ್ಷಣ ಕೂಡ ನಮಗೆ ಗೊತ್ತಿದೆ. ಇನ್ನೇನು ಮಾಡಬೇಕಂದ್ರೆ ನೀವು ಕೈವಾರದಲ್ಲಿ 4 ಸೆಂಟಿಮೀಟರ್ ತ್ರಿಜ್ಯ ತಗೊಳ್ಬೇಕು. ಸ್ಕೇಲ್ನ ಸಹಾಯದಿಂದ ಕೈವಾರದಲ್ಲಿ 4 ಸೆಂಟಿಮೀಟರ್ ತಗೊಂಡು ಓವನ್ನು ಕೇಂದ್ರವಾಗಿಟ್ಟು ಒಂದು ಕಂಸ ಎಳೆಯಿರಿ, ಕೆಳಗಡೆ ಕೈವಾರದಲ್ಲಿ ಸ್ಕೇಲ್ನ ಸಹಾಯದಿಂದ 4 ಸೆಂಟಿಮೀಟರ್ ತ್ರಿಜ್ಯ ತೆಗೆದುಕೊಂಡು ಓ ಅನ್ನು ಕೇಂದ್ರವಾಗಿಟ್ಟು 1, 2 ವಜ್ರಾಕೃತಿಯಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತದೆ. ನಾನು ಈ ಬಿಂದುವಿಗೆ ಬಿ ಅಂತ ಹೆಸರುಕೊಡ್ತೇನೆ, ಈ ಬಿಂದುವಿಗೆ ಡಿ ಅಂತ ಹೆಸರುಕೊಡ್ತೇನೆ. ಈಗ ಇದಿಷ್ಟು 4 ಸೆಂಟಿಮೀಟರ್ 4 ಸೆಂಟಿಮೀಟರ್ ಎಷ್ಟಾಯಿತು? 8 ಸೆಂಟಿಮೀಟರ್ ಆಯಿತು. ಇಲ್ಲಿಂದ ಇಲ್ಲಿಗೆ 4 ಸೆಂಟಿಮೀಟರ್, ಇಲ್ಲಿಂದ ಇಲ್ಲಿಗೆ 4 ಸೆಂಟಿಮೀಟರ್. 4 + 4 8 ಆಯಿತು. 6 ಸೆಂಟಿಮೀಟರ್ ಆಯಿತು, 8 ಸೆಂಟಿಮೀಟರ್ ಆಯಿತು. ನಮಗೆ ಬೇಕಾದ ಇಲ್ಲಿ ವಜ್ರಾಕೃತಿ. ಈಗ ಏನು ಮಾಡಬೇಕು? ಡಿ ಸಿ, ಸಿ ಬಿ, ಬಿ ಎ ಡಿ ಇವನ್ನೆಲ್ಲ ಸೇರಿಸಬೇಕು. ಸ್ಕೇಲ್ನ ಸಹಾಯದಿಂದ ಇವನ್ನೆಲ್ಲ ಸೇರಿಸಿ ಸೇರಿಸಿದ ಮೇಲೆ ಒಮ್ಮೆ ಕೈವಾರದಲ್ಲಿ ನಾನೊಂದು ಬಿ ಇಂದ ಸಿ ಬಾಹು ತಗೊಳ್ತೇನೆ. ಎಲ್ಲ ಬಾಹುಗಳು ಒಂದೇ ರೀತಿ ಇದೆಯಾ ನೋಡಿ. ಯಾವುದಾದ್ರು ಒಂದು ಬಾಹು ತಗೊಂಡು ನೋಡಿ, ಹೀಗೆ ತಗೊಂಡ್ರಿ ಎ ಇಂದ ಡಿ, ಬಿ ಇಂದ ಎ,
ಬಿ ಇಂದ ಸಿ, ಸಿ ಇಂದ ಡಿ 4 ಬಾಹುಗಳು ಸಮ ಇದೆ. ಇದೊಂದು ABCD ವಜ್ರಾಕೃತಿ. ಸೆಕೆಂಡ್ ಕ್ವಶನ್, 5 ಸೆಂಟಿಮೀಟರ್ ಬಾಹುವಿರುವ ಚೌಕ ಅಥವಾ ವರ್ಗವನ್ನು ರಚಿಸಿ. ABCD ಚೌಕ. ಚೌಕದ ಲಕ್ಷಣ ನಮಗೆ ಗೊತ್ತಿದೆ. ವರ್ಗ ಅಂದರೆ ಎಲ್ಲ ಬಾಹುಗಳು ಸಮ ಇರ್ತದೆ. AB, BC, CD, DA 4 ಬಾಹುಗಳು ಸಮ ಇರ್ತದೆ. ಇನ್ನೊಂದು ಲಕ್ಷಣ ಇದೆ, 4 ಕೋನಗಳು 90 ಡಿಗ್ರಿ ಆಗಿರ್ತದೆ. ಅದನ್ನು ನೀವು ನೆನಪಿಟ್ಕೊಳ್ಬೇಕು. ಈಗ ನಾನು ಮೊದಲಿಗೆ ಪಾದ ರಚಿಸ್ತೇನೆ. 5 ಸೆಂಟಿಮೀಟರ್ನ ಪಾದ ರಚಿಸ್ತೇನೆ. ಆ ಪಾದಕ್ಕೆ AB ಅಂತ ಹೆಸರು ಕೊಡ್ತೇನೆ. ಈ ಪಾದ 5 ಸೆಂಟಿಮೀಟರ್ ಇದೆ. ಚೌಕದಲ್ಲಿ 4 ಕೋನಗಳು 90 ಡಿಗ್ರಿ ಆಗಿರುವ ಕಾರಣ ನಾನು ಕೈವಾರದ ಸಹಾಯದಿಂದ 90 ಡಿಗ್ರಿಯನ್ನು ರಚಿಸ್ತೇನೆ. ಕೋನ ಮಾಪಕ್ಕಿಟ್ಟು ಮಾಡ್ಬೋದು, ಕೈವಾರದಲ್ಲಿ ನಾವು ಮಾಡಿದರೆ ನೀಟ್ 90 ಡಿಗ್ರಿ ಆಗ್ತದೆ. ಈಗ ನೋಡಿ, ಒಂದು ಕಂಸ ಇಲ್ಲಿ ಕೇಂದ್ರವಾಗಿಟ್ಟು 1 2 3 4, ಇಲ್ಲಿ ಕೂಡ 1 2 3 4 5 ಕಂಸಗಳನ್ನು ರಚಿಸಿ ಇದನ್ನು ಸ್ಟ್ರೈಟ್ ಲೈನ್ ರಚಿಸ್ತೇನೆ. ಇಲ್ಲಿ ಈಗ ಇದು ಚೌಕ ಆದ ಕಾರಣ ಎಲ್ಲ ಬಾಹುಗಳು ಸಮ ಇರ್ತವೆ. AB ಬಾಹುವನ್ನು ತಗೊಳ್ತೇನೆ. AB ಬಾಹು ತ್ರಿಜ್ಯ ತಗೊಳ್ತೇನೆ. A ಯಲ್ಲಿಟ್ಟು ಇದನ್ನು ಕತ್ತರಿಸುವ, B ಯಲ್ಲಿಟ್ಟು ಇದನ್ನು ಕತ್ತರಿಸುವ. ಈ ಬಿಂದುವಿಗೆ D ಅಂತ ಹೆಸರು ಕೊಡ್ತೇನೆ, ಈ ಬಿಂದುವಿಗೆ C ಅಂತ ಹೆಸರು ಕೊಡ್ತೇನೆ. ಈಗ ಇದನ್ನು ಸೇರಿಸ್ತೇನೆ. ಈಗ ನಮಗೆ ABCD ವರ್ಗ ಸಿಕ್ಕಿತು. ಇದರೆಲ್ಲ ಬಾಹುಗಳು ಎಷ್ಟಾಗಿದೆ? 5 ಸೆಂಟಿಮೀಟರ್. ಇದು ಕೂಡ 5 ಸೆಂಟಿಮೀಟರ್ ಮತ್ತು ಎಲ್ಲ ಕೋನಗಳು ಎಷ್ಟು ಡಿಗ್ರಿ? 90 ಡಿಗ್ರಿ. ಈ ರೀತಿ ಒಂದು ABCD ಚೌಕವನ್ನು ಪಡೆದೆವು. ನಾವು ABCD ಆಯತ ರಚಿಸಬೇಕು. BC ಬಾಹು 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಕರ್ಣ BD 6.2 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನಾವೀಗ ಇಲ್ಲಿ ABCD ಆಯತವನ್ನು ರಚಿಸಬೇಕು. ರಚಿಸಬೇಕಾದದ್ದು ABCD ಆಯತ. AB ಬಾಹು 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಕರ್ಣ 6.2 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈ ಎರಡು ಅಂಶಗಳನ್ನು ಉಪಯೋಗಿಸಿಕೊಂಡು ನಾವು ಆಯತವನ್ನು ರಚಿಸಬೇಕು. ಆಯತದಲ್ಲಿ ಅಭಿಮುಖ ಬಾಹುಗಳು ಸಮ. AB 5 ಸೆಂಟಿಮೀಟರ್ ಇದ್ದಾಗ DC ಕೂಡ 5 ಸೆಂಟಿಮೀಟರ್ ಇರ್ತದೆ. ಇನ್ನೊಂದು ಬಾಹು ಕೊಡಲಿಲ್ಲ. ಯಾವ ರೀತಿ ರಚನೆ ಮಾಡಬಹುದು? ಮೊದಲು ನಾವೇನು ಮಾಡಬೇಕಂದ್ರೆ AB ಪಾದ ರಚಿಸಬೇಕು. ಪಾದ ಎಷ್ಟು ಸೆಂಟಿಮೀಟರ್? 5 ಸೆಂಟಿಮೀಟರ್. 5 ಸೆಂಟಿಮೀಟರ್ನ AB ಪಾದ ರಚಿಸಿ. ಸ್ಕೇಲಿನ ಸಹಾಯದಿಂದ AB ಇದು ಪಾದ 5 ಸೆಂಟಿಮೀಟರ್. ಇನ್ನೊಂದು ಬಾಹುವನ್ನು ಕೊಡಲಿಲ್ಲ, ಕರ್ಣ ಮಾತ್ರ ಕೊಟ್ಟಿದ್ದಾರೆ. ಯಾವ ರೀತಿ ಆಯತ ಮಾಡಬಹುದು?
ನಮಗೆ ಇನ್ನೊಂದು ಆಯತದ ಲಕ್ಷಣ, ಆಯತದ ಅಭಿಮುಖ ಬಾಹುಗಳು ಸಮ. ಆಯತದಲ್ಲಿ 4 ಕೋನಗಳು ಕೂಡ ಎಷ್ಟು ಡಿಗ್ರಿ ಇರ್ತದೆ? 90 ಡಿಗ್ರಿ ಇರ್ತದೆ. ನಾವೇನು ಮಾಡುವ ಅಂದರೆ ಬಿ ಯಲ್ಲಿ 90 ಡಿಗ್ರಿ ರಚನೆ ಮಾಡುವ. ಕೈವಾರದ ಸಹಾಯದಿಂದ ಬಿ ಯಲ್ಲಿ 90 ಡಿಗ್ರಿ ಕೋನ ಮಾಪಕ ಇಟ್ಟರೆ ಅಷ್ಟು ಸ್ಪಷ್ಟವಾಗಿ ಗೆರೆ ನಮಗೆ ಸಿಗಲಿಕ್ಕಿಲ್ಲ. ಈ ಕೈವಾರದಲ್ಲಿ ಮಾಡಿದರೆ ನಮಗೆ ಸ್ಪಷ್ಟ ಗೆರೆ ಸಿಗ್ತದೆ. ಅಲ್ಲಿ 1 2 3 4 5 ಕಂಸಗಳನ್ನು ರಚಿಸ್ತೀವಿ. ಈಗೇನು ಮಾಡುವ ಅಂದರೆ ಇದನ್ನೊಂದು ಸ್ಟ್ರೈಟ್ ಲೈನ್ ಎಳೆಯುವ. ಬಿ ಅನ್ನು ಕೇಂದ್ರವಾಗಿಟ್ಟು ಒಂದು ಸ್ಟ್ರೈಟ್ ಲೈನ್. ಇದು 90 ಡಿಗ್ರಿ. 90 ಡಿಗ್ರಿ ಆಯಿತು. ನೆಕ್ಸ್ಟ್ ಏನು ಮಾಡುವ ಅಂದರೆ ನಮಗೆ ಇನ್ನೊಂದು ಕರ್ಣ ಕೊಟ್ಟಿದ್ದಾರೆ, 6.2 ಸೆಂಟಿಮೀಟರ್ ಅಂತ. ನೀವು ಸ್ಕೇಲ್ನ ಸಹಾಯದಿಂದ ಕೈವಾರದಲ್ಲಿ 6.2 ಸೆಂಟಿಮೀಟರ್ನ ತ್ರಿಜ್ಯ ತೆಕ್ಕೊಳ್ಳಿ. ಎಷ್ಟು ತಗೊಳ್ಬೇಕು? 6.2 ಸೆಂಟಿಮೀಟರ್ ತ್ರಿಜ್ಯ ತೆಕ್ಕೊಂಡು ಇದರ ನಡುವಿನ ಅಂತರ ಎಷ್ಟು? 6.2 ಸೆಂಟಿಮೀಟರ್. ನೀವು ಎ ಯನ್ನು ಕೇಂದ್ರವಾಗಿಟ್ಟು 6.2 ಸೆಂಟಿಮೀಟರ್ ತ್ರಿಜ್ಯ ತೆಕ್ಕೊಂಡು ಈ 90 ಡಿಗ್ರಿಯ ರೇಖೆಗೆ ಎಲ್ಲಿಗೆ ಆಗ್ತದೆ? 6.2 ಎಲ್ಲಿಗೆ ಆಗ್ತದೆ? ಒಂದು ಕಂಸವನ್ನು ಎಳೆಯಿರಿ. ಸ್ಕೇಲಿನಲ್ಲಿ 6.2 ಸೆಂಟಿಮೀಟರ್ ತ್ರಿಜ್ಯ ತೆಕ್ಕೊಂಡು ಎ ಯನ್ನು, ಕರಡು ಚಿತ್ರ ಗಮನಿಸಿಕೊಂಡು ಎ ಯನ್ನು ಕೇಂದ್ರವಾಗಿಟ್ಟು ಒಂದು ಕಂಸವನ್ನು ರಚಿಸುತ್ತೇವೆ. ಇದಕ್ಕೆ ನಾವು ಸಿ ಅಂತ ಹೆಸರಿಸಿ, ಸಿ ಅಂತ ಹೆಸರು ಕೊಡ್ತೀವಿ. ಇನ್ನೇನು ಮಾಡ್ಬೋದು? ಸಿ ಮತ್ತು ಎ ಯನ್ನು ಸೇರಿಸಬಹುದು. ನಾನು ಸಿ ಮತ್ತು ಎ ಯನ್ನು ಸೇರಿಸ್ತೇನೆ. ಸಿ ಮತ್ತು ಎ ಸೇರಿಸಿದೆ. ಇದು 6.2 ಸೆಂಟಿಮೀಟರ್. ನೆಕ್ಸ್ಟ್ ನೋಡಿ, 5 ಸೆಂಟಿಮೀಟರ್ ತ್ರಿಜ್ಯ ಇಲ್ಲಿದೆ. ಈಗ ಇಟ್ಟು ಸಿ ಯನ್ನು ಕೇಂದ್ರವಾಗಿಟ್ಟು ಇಲ್ಲೊಂದು ಕಂಸವನ್ನು ಎಳೆಯಿರಿ. ಆಮೇಲೆ ಬಿ ಇಂದ ಸಿ ಇರುವ ಅಂತರವನ್ನು ತಿಳ್ಕೊಂಡು ಎ ಯಲ್ಲಿಟ್ಟು ಇದನ್ನು ಕತ್ತರಿಸಿ. ಯಾವ ಬಿಂದು ಸಿಕ್ಕಿತು? ಡಿ ಬಿಂದು ಸಿಕ್ಕಿತು. ಈಗೇನು ಮಾಡಬಹುದು? ಡಿ ಎ ಡಿ ಸಿ ಸೇರಿಸಿ. ಡಿ ಎ ಮತ್ತು ಡಿ ಸಿ ಎಷ್ಟು ಸೆಂಟಿಮೀಟರ್? 5. ಈಗ ನಮಗಿದು ಚೌಕ ನೋಡಿ, ಆಯ್ತು ಅಲ್ವಾ? ಇದು ಮತ್ತು ಇದು ಒಂದೇ ರೀತಿ ಇದೆ, ಹೌದಾ? ಇದು ಮತ್ತು ಇದು ಒಂದೇ ರೀತಿ ಇದೆ. ಆಯತದಲ್ಲಿ ಅಭಿಮುಖ ಬಾಹುಗಳು ಸಮ ಮತ್ತು 4 ಕೋನಗಳು ಎಷ್ಟು ಡಿಗ್ರಿ ಇರ್ತದೆ? 90 ಡಿಗ್ರಿ ಇರ್ತದೆ. GOLD ಚತುರ್ಭುಜ OL 7.5 ಸೆಂಟಿಮೀಟರ್, GL 6 ಸೆಂಟಿಮೀಟರ್, GD 6 ಸೆಂಟಿಮೀಟರ್, LD 5 ಸೆಂಟಿಮೀಟರ್, OD 10 ಸೆಂಟಿಮೀಟರ್. ಅಂಶಗಳನ್ನೆಲ್ಲ ಕರಡು ಚಿತ್ರದಲ್ಲಿ ಬರ್ಕೊಂಡು OL ಅಂದರೆ 7.5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. DG ಅಂದರೆ 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. O ನಿಂದ D ಇರುವ ದೂರ 10 ಸೆಂಟಿಮೀಟರ್, G ನಿಂದ L ಇರೋ ದೂರ 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. D ಇಂದ L ಇರೋ ದೂರ 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈ ಎಲ್ಲ ಅಂಶಗಳನ್ನು ಉಪಯೋಗಿಸಿಕೊಂಡು ನಾವು ಒಂದು ಚತುರ್ಭುಜ ರಚಿಸಬೇಕು.
ನಾನು ಮೊದಲೇನು ಮಾಡ್ತೇನೆ ಅಂದರೆ ಇಲ್ಲಿ ಒಂದು ಪಾದ ರಚಿಸ್ಕೊಳ್ತೇನೆ. OL 7.5 ಸೆಂಟಿಮೀಟರ್ನ ಒಂದು ಪಾದ ರಚನೆ ಮಾಡ್ತೇನೆ. ಇಲ್ಲಿ ನಾನು ಬರೀತೇನೆ OL 7.5 ಸೆಂಟಿಮೀಟರ್. ಪಾದ ರಚನೆ ಮಾಡಿ ಆದ ಮೇಲೆ ಇಲ್ಲಿ ನೋಡ್ತೇನೆ ಓನಿಂದ ಡಿ ಇರುವ ದೂರ 10 ಸೆಂಟಿಮೀಟರ್. ಸ್ಕೇಲಿನ ಸಹಾಯದಿಂದ ಕೈವಾರದಲ್ಲಿ 10 ಸೆಂಟಿಮೀಟರ್ ತ್ರಿಜ್ಯವನ್ನು ನಾನು ತಗೊಳ್ತೇನೆ. ಎಷ್ಟು ಸೆಂಟಿಮೀಟರ್? 10 ಸೆಂಟಿಮೀಟರ್ ತ್ರಿಜ್ಯ ತಗೊಂಡು ಓನಲ್ಲಿ ಕೇಂದ್ರವಾಗಿಟ್ಟು 10 ಸೆಂಟಿಮೀಟರ್ಗೆ ಒಂದು ಕಂಸವನ್ನು ಎಳೆಯುತ್ತೇನೆ. ಆಮೇಲೆ 5 ಸೆಂಟಿಮೀಟರ್ ತಗೊಳ್ತೇನೆ. 5 ಸೆಂಟಿಮೀಟರ್ ತ್ರಿಜ್ಯ ತಗೊಂಡು ಎಲ್ಲನ್ನು ಕೇಂದ್ರವಾಗಿಟ್ಟು ಮೊದಲ ಕಂಸವನ್ನು ಕತ್ತರಿಸ್ತೇನೆ. ಈ ಬಿಂದುವಿಗೆ ನಾನು ಡಿ ಅಂತ ಹೆಸರು ಕೊಡ್ತೇನೆ. ಆಮೇಲೆ DL ಮತ್ತು DO ಸೇರಿಸ್ತೇನೆ. DL 5 ಸೆಂಟಿಮೀಟರ್, DO 10 ಸೆಂಟಿಮೀಟರ್ ಅಂತ ಬರೆಯುತ್ತೇನೆ. ನೆಕ್ಸ್ಟ್ ಆಗಲಿಲ್ಲ. ಇನ್ನೊಂದು ಕರ್ನ ಎಷ್ಟು ಕೊಟ್ಟಿದ್ದಾರೆ? 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನಾನೀಗ 6 ಸೆಂಟಿಮೀಟರ್ ತ್ರಿಜ್ಯ ತಗೊಳ್ತೇನೆ. ಸ್ಕೇಲ್ನಿಂದ 6 ಸೆಂಟಿಮೀಟರ್ ತ್ರಿಜ್ಯ ತಗೊಂಡು ಎಲ್ಲನ್ನು ಕೇಂದ್ರವಾಗಿಟ್ಟು 6 ಸೆಂಟಿಮೀಟರ್ನ ಒಂದು ಕಂಸವನ್ನು ಎಳೆಯುತ್ತೇನೆ. DG ಕೂಡ ಎಷ್ಟಿದೆ? 6 ಸೆಂಟಿಮೀಟರ್. ಅದೇ ತ್ರಿಜ್ಯದಿಂದ ನಾನು ಈ ಕಂಸವನ್ನು ಕತ್ತರಿಸ್ತೇನೆ. ಈ ಬಿಂದುವಿಗೆ G ಅಂತ ಹೆಸರು ಕೊಡ್ತೇನೆ. ಈಗ ನಾನು DG ಮತ್ತು GO ಸೇರಿಸ್ತೇನೆ. ಮತ್ತು GL ಕೂಡ ಸೇರಿಸ್ತೇನೆ. ಇದು ಎಷ್ಟು ಸೆಂಟಿಮೀಟರ್ ಬಂತು? 6 ಸೆಂಟಿಮೀಟರ್. ಇದು 6 ಸೆಂಟಿಮೀಟರ್. ಈಗ ನಮಗೆ ಬೇಕಾದ GOLD ಚತುರ್ಭುಜ ಸಿಕ್ಕಿತು. ಸಂಖ್ಯೆ 5. ABCD ಚತುರ್ಭುಜ ರಚಿಸಿ. AB ಸಮ 3.6 ಸೆಂಟಿಮೀಟರ್, ಆಂಗಲ್ ABC 80 ಡಿಗ್ರಿ, BC 4 ಸೆಂಟಿಮೀಟರ್, ಆಂಗಲ್ BAD 120 ಡಿಗ್ರಿ, AD 5 ಸೆಂಟಿಮೀಟರ್. ನಾವು ಕೊಟ್ಟ ಅಂಶಗಳನ್ನು ಒಂದು ಕರಡು ಚಿತ್ರ ಮಾಡಿಕೊಂಡು ಅದರಲ್ಲಿ ತುಂಬಿಸುವ. ABCD ಎಂಬುದು ಒಂದು ಚತುರ್ಭುಜ. A ಅಂದರೆ 120 ಡಿಗ್ರಿ, B ಅಲ್ಲಿ 80 ಡಿಗ್ರಿ, A ಇಂದ B ಗಿರುವ ದೂರ 3.6 ಸೆಂಟಿಮೀಟರ್, A ಇಂದ D ಗಿರುವ ದೂರ 4 ಸೆಂಟಿಮೀಟರ್, B ಇಂದ C ಗಿರುವ ದೂರ 5 ಸೆಂಟಿಮೀಟರ್. ಇದನ್ನೆಲ್ಲ ಉಪಯೋಗಿಸಿಕೊಂಡು ನಾವೊಂದು ಚತುರ್ಭುಜ ರಚಿಸಬೇಕು. ನಾನು ಮೊದಲು 3.6 ಸೆಂಟಿಮೀಟರ್ ಪಾದವನ್ನು ತಗೊಂಡು BA, ಇದು B, ಇದು A, ಇದು 3.6 ಸೆಂಟಿಮೀಟರ್. ನೆಕ್ಸ್ಟ್ A ಯಲ್ಲಿ 120 ಡಿಗ್ರಿ. 120 ಡಿಗ್ರಿಯನ್ನು ನಾವು ಕೈವಾರದ ಸಹಾಯದಿಂದಲೂ ಮಾಡಬಹುದು, ಕೋನ ಮಾಪಕದಿಂದಲೂ ಮಾಡಬಹುದು, ಕೈವಾರದಿಂದ ಮಾಡಬಹುದು. ನೋಡಿ, ಇದು 60 ಡಿಗ್ರಿ, ಇದು 120 ಡಿಗ್ರಿ. ಈಗ ನಾನು
120 ಡಿಗ್ರಿ ಮಾಡ್ತೇನೆ. ಡಿಗ್ರಿ ಬೇಕಾದರೆ ಕೋನ ಮಾಪಕ ಇಟ್ಟು ನೋಡ್ಬೋದು ನೀವು. 120 ಡಿಗ್ರಿ ಇದೆ. 90, 100, 110, 120 ಇದೆ. ಇದು 120 ಡಿಗ್ರಿ. ಈಗ ನಾನು 120 ಡಿಗ್ರಿ ರೇಖೆಯನ್ನು 4 ಸೆಂಟಿಮೀಟರ್ನಿಂದ ಕಟ್ ಮಾಡ್ತೇನೆ. ಕೈವಾರದಲ್ಲಿ 4 ಸೆಂಟಿಮೀಟರ್ ತ್ರಿಜ್ಯ ತಗೊಳ್ತೇನೆ. ತೆಕ್ಕೊಂಡು ಈ 120 ಡಿಗ್ರಿ ರೇಖೆ ಉಂಟಲ್ಲ, ಇದನ್ನು ನಾನು ಕಟ್ ಮಾಡ್ತೇನೆ. ಈ ಬಿಂದುವಿಗೆ ಡಿ ಅಂತ ಹೆಸರು ಕೊಡ್ತೇನೆ. ಎ ಇಂದ ಡಿ ಇರುವ ದೂರ 4 ಸೆಂಟಿಮೀಟರ್. ಈಗ ನಾನು ಬಿ ಯಲ್ಲಿ 80 ಡಿಗ್ರಿ ಮಾಡ್ತೇನೆ. ಬಿ ಯಲ್ಲಿ ಕೋನ ಮಾಪಕ ಇಡ್ತೇನೆ. ಇಟ್ಟು 10, 20, 30, 40, 50, 60, 70, 80 ಡಿಗ್ರಿ ಇಲ್ಲಿದೆ. ಕೋನ ಮಾಪಕದಲ್ಲಿ 80 ಡಿಗ್ರಿ ಗುರುತಿಸಿ ಒಂದು ಸ್ಟ್ರೈಟ್ ಲೈನ್ ಎಳೆಯುತ್ತೇನೆ ನಾನು ಇಲ್ಲಿ. ಬಿ ಅನ್ನು ಕೇಂದ್ರವಾಗಿಟ್ಟು 80 ಡಿಗ್ರಿ ಆಗುವಂತೆ. ಎಷ್ಟು ಡಿಗ್ರಿ ಇದು? 80 ಡಿಗ್ರಿ. ಈಗ ನಾನು 80 ಡಿಗ್ರಿಯ ರೇಖೆಯನ್ನು 5 ಸೆಂಟಿಮೀಟರ್ನಿಂದ ಕಟ್ ಮಾಡ್ತೇನೆ. ಕೈವಾರದಲ್ಲಿ 5 ಸೆಂಟಿಮೀಟರ್ ತ್ರಿಜ್ಯ ತಗೊಳ್ತೇನೆ. ಇದನ್ನು 5 ಸೆಂಟಿಮೀಟರ್ನಿಂದ ಕಟ್ ಮಾಡ್ತೇನೆ. ಈ ಬಿಂದುವಿಗೆ ಸಿ ಅಂತ ಹೆಸರು ಕೊಡ್ತೇನೆ. ಸಿ. ಬಿ ಇಂದ ಸಿ ಇರುವ ದೂರ 5 ಸೆಂಟಿಮೀಟರ್. ನಮಗೆ ಕೊಟ್ಟ ಅಂಶಗಳದೆಲ್ಲ ರಚನೆ ಆಯಿತು. ಈಗ ನಮಗೆ ಚತುರ್ಭುಜ ಬೇಕು. ಈಗ ಚತುರ್ಭುಜ ಆಗಲಿಲ್ಲ. ಚತುರ್ಭುಜ ಆಗಬೇಕಾದ್ರೆ ಏನು ಮಾಡಬೇಕು ನಾವು? ಸಿ ಮತ್ತು ಡಿ ಅನ್ನು ಸೇರಿಸಬೇಕು. ಸಿ ಮತ್ತು ಡಿ ಸೇರಿಸ್ತೇನೆ. ಈಗ ನಮಗೆ ಬೇಕಾದ ಎ ಬಿ ಸಿ ಡಿ ಚತುರ್ಭುಜ ದೊರೆಯಿತು. ಕ್ವಶನ್ ನಂಬರ್ 6. ಪಿ ಕ್ಯೂ ಆರ್ ಎಸ್ ಚತುರ್ಭುಜ ರಚಿಸಬೇಕು. ಪಿ ಕ್ಯೂ ಅಂದರೆ 4.5 ಸೆಂಟಿಮೀಟರ್, ಆಂಗಲ್ ಪಿ ಕ್ಯೂ ಆರ್ 120 ಡಿಗ್ರಿ, ಕ್ಯೂ ಆರ್ 3.8 ಸೆಂಟಿಮೀಟರ್, ಕ್ಯೂ ಆರ್ ಎಸ್ 100 ಡಿಗ್ರಿ, ಕ್ಯೂ ಪಿ ಎಸ್ 60 ಡಿಗ್ರಿ. ಇವೆಲ್ಲ ಅಂಶಗಳನ್ನು ಉಪಯೋಗಿಸಿಕೊಂಡು, ಅಂದರೆ ಇಲ್ಲಿ 3 ಕೋನಗಳನ್ನು ಕೊಟ್ಟಿದ್ದಾರೆ ಮತ್ತು 2 ಬಾಹುಗಳನ್ನು ಕೊಟ್ಟಿದ್ದಾರೆ. ಈಗ ನೀವು ಚತುರ್ಭುಜ ರಚಿಸಬೇಕು. ನಮಗೆ ಕೊಟ್ಟ ಅಂಶಗಳನ್ನು ಕರಡು ಚಿತ್ರದಲ್ಲಿ ಮಾಡಿಕೊಳ್ಳುವ. ಪಿ ಕ್ಯೂ ಆರ್ ಎಸ್ ಎಂಬುದು ಒಂದು ಚತುರ್ಭುಜ. 2 ಬಾಹುಗಳನ್ನು ಕೊಟ್ಟಿದ್ದಾರೆ. ಪಿ ಕ್ಯೂ ಅಂದರೆ 4.5 ಸೆಂಟಿಮೀಟರ್, ಕ್ಯೂ ಆರ್ ಅಂದರೆ 3.8 ಸೆಂಟಿಮೀಟರ್. ಆಂಗಲ್ ಪಿ 60 ಡಿಗ್ರಿ, ಆಂಗಲ್ ಕ್ಯೂ 120 ಡಿಗ್ರಿ, ಆಂಗಲ್ ಆರ್ 100 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಈಗ ನಾವು ಒಂದೊಂದೇ ಅಂಶವನ್ನು ಮಾಡ್ತಾ ಹೋಗುವ. ನಾನು ಮೊದಲಿಗೆ ಪಿ ಕ್ಯೂ 4.5 ಸೆಂಟಿಮೀಟರ್ನ ಪಾದವನ್ನು ರಚನೆ ಮಾಡ್ತೇನೆ. ಪಿ ಕ್ಯೂ 4.5 ಸೆಂಟಿಮೀಟರ್. ಆಮೇಲೆ ಕ್ಯೂನಲ್ಲಿ 120 ಡಿಗ್ರಿ. ನಮಗೆ 120 ಡಿಗ್ರಿ ಈಗಾಗಲೇ ಮಾಡುವುದು ಗೊತ್ತಿದೆ. ಕೋನ ಮಾಪಕದ ಸಹಾಯವಿಲ್ಲದೆ 120 ಡಿಗ್ರಿ ಮಾಡಬಹುದು. ಕ್ಯೂ ಅನ್ನು ಕೇಂದ್ರವಾಗಿಟ್ಟು ಇದು 60 ಡಿಗ್ರಿ, ಇದು 120 ಡಿಗ್ರಿ. ಈಗ 120 ಡಿಗ್ರಿಯನ್ನು ಮಾಡಿ. ನೆಕ್ಸ್ಟ್ ಕೈವಾರದ ಸಹಾಯದಿಂದ 3.8 ಸೆಂಟಿಮೀಟರ್ ತ್ರಿಜ್ಯವನ್ನು ತೆಗೆದುಕೊಂಡು 3.8 ಸೆಂಟಿಮೀಟರ್ ತ್ರಿಜ್ಯವನ್ನು ತೆಗೆದುಕೊಂಡು ಈ 120 ಡಿಗ್ರಿ ರೇಖೆಯನ್ನು ಕತ್ತರಿಸಿ. ಇದು
ಬಿಂದುಗಳ ನಡುವಿನ ದೂರ 3.8 ಸೆಂಟಿಮೀಟರ್. ಈಗ 120 ಡಿಗ್ರಿ ಆಯಿತು. ಈಗ ನಾವು ಆರ್ ಬಿಂದುವಿನಲ್ಲಿ 100 ಡಿಗ್ರಿ ಮಾಡಬೇಕು. ಕೋನಮಾಪಕದ ಸಹಾಯದಿಂದ ಆರ್ ಬಿಂದುವಿನಲ್ಲಿ ಕೋನಮಾಪಕ ಇಟ್ಟು 100 ಡಿಗ್ರಿ ಈ ಬಿಂದುವಿನಲ್ಲಿ ಕೋನಮಾಪಕ ಇಡಿ. ಲೆಕ್ಕ ಹಾಕ್ತಾ ಹೋಗಿ. 10, 20, 30, 40, 50, 60, 70, 80, 90, 100 ಡಿಗ್ರಿ ಗುರುತಿಸಿ. ಎಷ್ಟು ಡಿಗ್ರಿ ಇದು? 100 ಡಿಗ್ರಿ. 100 ಡಿಗ್ರಿ ಗುರುತಿಸಿದ ಮೇಲೆ ನಮಗೆ ಇಲ್ಲಿ ಇರುವುದು 60 ಡಿಗ್ರಿ. ಎಸ್ ಬಿಂದು ಸಿಗಬೇಕಾದ್ರೆ ನಾವು 60 ಡಿಗ್ರಿಯನ್ನು ಗುರುತಿಸಿಕೊಳ್ಬೇಕು. 60 ಡಿಗ್ರಿಯನ್ನು ನಾವು ಕೈವಾರದ ಸಹಾಯದಿಂದ ಮಾಡಬಹುದು. ಕೈವಾರದ ಸಹಾಯದಿಂದ ನಾವು 60 ಡಿಗ್ರಿಯನ್ನು ಕೂಡ ರಚನೆ ಮಾಡಬಹುದು. ಒಂದು ಗುರುತು ಹಾಕಿದ್ರೆ ಇದು 60 ಡಿಗ್ರಿ. ಈಗ ನಾವು 60 ಡಿಗ್ರಿಯನ್ನು ರಚಿಸುವ. ಬೇಕಾದಷ್ಟು ವೃದ್ಧಿಸಬಹುದು. ಇನ್ನೆಷ್ಟು ಡಿಗ್ರಿ? 60 ಡಿಗ್ರಿ. ಈಗ 100 ಡಿಗ್ರಿಯನ್ನು ಕೂಡ ವೃದ್ಧಿಸುವ. ಈಗ ನಮಗೆ ಯಾವ ಬಿಂದು ಸಿಕ್ಕಿತು? PQRS ಬಿಂದು ಸಿಕ್ಕಿತು. ಈಗ ನಮಗೆ ಬೇಕಾದ PQRS ಚತುರ್ಭುಜ ದೊರೆಯಿತು. P 60 ಡಿಗ್ರಿ, Q 120 ಡಿಗ್ರಿ, R 100 ಡಿಗ್ರಿ. QR 3.8 ಸೆಂಟಿಮೀಟರ್, PQ 4.5 ಸೆಂಟಿಮೀಟರ್. ಈ ರೀತಿ ನಾವು ಇವತ್ತಿನ ತರಗತಿಯಲ್ಲಿ ಚೌಕದ ರಚನೆ ಇರಬಹುದು, ಆಯತದ ರಚನೆ ಇರಬಹುದು, 2 ಕರ್ಣಗಳನ್ನು ಕೊಟ್ಟಾಗ ವಜ್ರಾಕೃತಿಯ ರಚನೆ, ಸಮಾಂತರ ಚತುರ್ಭುಜದ ರಚನೆ, 3 ಬಾಹು 2 ಕೋನ ಕೊಟ್ಟಾಗ ಚತುರ್ಭುಜದ ರಚನೆ, 3 ಕೋನ 2 ಬಾಹುಗಳನ್ನು ಕೊಟ್ಟಾಗ ಚತುರ್ಭುಜದ ರಚನೆ, ಇವೆಲ್ಲದರ ಅಭ್ಯಾಸ ಮಾಡಿದ್ದೇವೆ. ನಿಮಗೆಲ್ಲ ಶುಭವಾಗಲಿ.